ಟಾರ್ಚರ್ ಮಾಡ್ತಿದ್ದಾರೆ. ನೀವ್ಯಾಕೆ ಹೇಳ್ತಿಲ್ಲ? ಅನ್ನಪೂರ್ಣ ಸೀರಿಯಲ್ ನಲ್ಲಿ ಹೀರೋ ಹೆಸರೇನು? ಅನ್ನಪೂರ್ಣ ಸೀರಿಯಲ್ ಗೊತ್ತಿಲ್ಲ ಮೇಡಮ್. ನಿಮ್ಗೆ ಅನ್ನಪೂರ್ಣ ಸೀರಿಯಲ್ ಗೊತ್ತಿಲ್ವಾ? ಅಮೃತಧಾರೆ ಗೊತ್ತಿಲ್ವಾ? ಆಹಾ. ನೀನ್ ಯಾವ ಗ್ರಹದಿಂದ ಬಂದಿದ್ಯಮ್ಮ? ರಾಮಾಯಣದಲ್ಲಿ ರಾಮ ಸೀತೆಗೆ ಏನಾಗ್ತಾನೆ? ಅನ್ನಪೂರ್ಣದಲ್ಲಿ ಶ್ರೀಕರ್ ಅವನಿಗೆ ಏನಾಗ್ತಾರೆ? ಟಾಪ್ ಸೀರಿಯಲ್ ಯಾವುದು? ಆಹಾ. ಅಯ್ಯೋ ಅಯ್ಯಯ್ಯೋ, ಅವರೆಲ್ಲ ತಗೊಂಡು ಹೋದ್ರು. ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ಪೆಷಲ್ ಪ್ರೈಸ್ ಇದೆ. ಅದು ಯಾರಿಗಂದ್ರೆ ಸೀರಿಯಲ್ ನೋಡದೆ ಇರೋರ್ಗೆ. ಅವ್ರನ್ನ ಎಂಕರೇಜ್ ಮಾಡೋದಕ್ಕೆ ನಾವ್ ಈ ತರ ಮಾಡ್ತಿದೀವಿ. ಆದ್ರೆ ಒಂದ್ ಕಂಡೀಷನ್ ಇದೆ. ಅವ್ರಿಗೆ ಸೀರಿಯಲ್ ಮೇಲೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅದಕ್ಕೆ ಸರಿಯಾದ ಕಾರಣ ಕೊಡ್ಬೇಕು. ಆ ಕಾರಣ ಸರಿಯಾಗಿದ್ರೆ ಆ ಸ್ಪೆಷಲ್ ಪ್ರೈಸ್ ಅವರಿಗೆ. ನಾನು ಹೇಳ್ತೀನಿ ಬಿಡಿ. ನೀವ್ ಯಾಕೆ ಸೀರಿಯಲ್ ನೋಡಲ್ಲ? ಸೀರಿಯಲ್ಸ್ ಅಂದ್ರೆ ನನ್ಗೆ ಯಾಕೆ ಇಷ್ಟ ಇಲ್ಲ ಹೇಳಿ? ನನಗ್ ಪ್ರಾಣ, ನನ್ ಪ್ರಾಣಕ್ಕಿಂತ ಹೆಚ್ಚು ಇಷ್ಟ. ಮತ್ತೆ ನೀವ್ ಒಂದ್ ಪ್ರಶ್ನೆಗೂ ಉತ್ತರನೇ ಕೊಟ್ಟಿಲ್ಲ. ಅದೇನು ಅಂದ್ರೆ ನಮ್ಮ ಮನೇಲಿ ಟಿವಿನೇ ಇಲ್ಲ. ಟಿವಿ ಇಲ್ವಾ? ಈ ಕಾಲದಲ್ಲೂ ಕೂಡ ಟಿವಿ ಫೋನು ಇಲ್ದ ಹೇಗಿರ್ತೀರಾ? ಟಿವಿ ಕತೆ ಬಿಡಿ. ಅಲ್ಲ, ನಮ್ ಮನೆ ಹೆಂಗಿದೆ ಗೊತ್ತಾ? ಮನುಷ್ಯರು ಯಾರಾದ್ರೂ ಆ ಮನೇಲಿ ಬದುಕ್ತಾರ? ಒಂದ್ ಝೂಗೂ ನಮ್ ಮನೆಗೂ ವ್ಯತ್ಯಾಸನೇ ಇಲ್ಲ. ಒಂದು ಟಿವಿ ಇರಲ್ಲ, ಫ್ರಿಡ್ಜ್ ಇರಲ್ಲ, ಗ್ರೈಂಡರ್ ಇರಲ್ಲ, ಮಿಕ್ಸಿ ಇರಲ್ಲ, ಎಸಿ ಇರಲ್ಲ, ಮೊಬೈಲ್ ಇರಲ್ಲ, ಏನೂ ಇರಲ್ಲ. ಮದ್ವೆಗ್ ಮುಂಚೆ ನಾನು ಹೇಗಿದ್ದೆ ಗೊತ್ತಾ? ಈಗ ನೋಡಿ, ಮದ್ವೆ ಆದ್ಮೇಲೆ ನನ್ ಜೀವನ ಹೀಗಾಗೋಗಿದೆ. ಆ ಮನೆ ಕಾಲಿಟ್ಟಾಗಿಂದ ನರ್ಕ ನೋಡ್ತಿದೀನಿ. ಈ ರೀತಿ ದೌರ್ಜನ್ಯ ಆಗ್ತಿರೋದಕ್ಕೆ ನಮ್ಮ ಮನೇಲಿ ಒಬ್ರು ಕಾರಣಕರ್ತರಿದ್ದಾರೆ. ಹೆಸರಿಗೆ ಮಾತ್ರ ರಾಮ. ಮನೇಲಿ ಎಲ್ರಿಗೂ ದೊಡ್ಡವರು, ಮನೇಲಿ ಎಲ್ರಿಗೂ ನರ್ಕ ತೋರಿಸ್ತಿದ್ದಾರೆ. ಅವ್ರು ಹಾಕಿದ್ದೆ ಗೆರೆ ಅಂತೆ, ಮಾಡಿದ್ದೆ ಶಾಸನ ಅಂತೆ. ಅವ್ರು ಹಾಕಿದ ಗೆರೆ ಯಾರು ದಾಟಬಾರ್ದು. ಅರೆಸ್ಟ್ ಮಾಡಿರೋರ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಶಿಕ್ಷೆ ಕೊಡೋ ಅಧಿಕಾರ ನಿಮಗಿಲ್ಲ. ಆಸ್ ಪರ್ 35 BNS ನೋಟಿಸ್ ಕೊಡಿ. ಏನಾದ್ರೂ ಇದ್ರೆ ಕೋರ್ಟಲ್ ಬಗೆಹರಿಸ್ಕೊಳ್ಳೋಣ. ಯಾವ ನೋಟಿಸ್ ಕೊಟ್ರು ಏನೂ ಆಗಲ್ಲ, ಆಚೆ ಹೋಗಿ. SP ಅವ್ರಿಗೊಂದ್ಸಲ ಫೋನ್ ಮಾಡಿ. ಓಕೆ ಸರ್. ಹೇಳಿ ಲಾಯರ್ ಅವರೇ. ಸರ್, ರಾಜಾರಾಮ್ ಅವ್ರು ಮಾತಾಡ್ತಾರಂತೆ. ಸರಿ, ಕೊಡಿ. ಲೈನಲ್ಲಿ ಇದ್ದಾರೆ ಸರ್. ಹಲೋ, ನಮಸ್ಕಾರ SP ಅವರೇ. ನಮಸ್ತೆ ರಾಜಾರಾಮ್ ಅವರೇ. ಅದೇ ನನ್ನ ತಮ್ಮ ಮತ್ ಭಾವ. ಆ ವಿಷಯ ನನ್ನ ತನಕ ಬಂತು. ಅವರದ್ದೇನೂ ತಪ್ಪಿರೋದಿಲ್ಲ ಅಂತ ನನಗೆ ಗೊತ್ತಿದೆ. ನಾನೇ ಸ್ಟೇಷನಿಗೆ ಕಾಲ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೀವೊಂದು ಸ್ವಲ್ಪ ಫೋನ್ನ SI ಕೊಡಿ. ಸರಿ SP ಅವರೇ, ತಗೊಳ್ಳಿ, ಮಾತಾಡಿ. ಗುಡ್ ಆಫ್ಟರ್ನೂನ್ ಸರ್. ಏನ್ರಿ, ದೇವಸ್ಥಾನದಲ್ಲಿ ದೇವರು ದರ್ಶನ ಕೊಟ್ಟರೆ ನಮಸ್ಕಾರ ಮಾಡಬೇಕೆ ಹೊರತು ಶಿಕ್ಷಿಸಬೇಕು ಅಂತ ಅನ್ಕೋಬಾರ್ದು. ನಿನ್ನ ಮುಂದೆ ಇರೋದು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಸಾವಿರಾರು ಜನಗಳಿಗೆ ಆದರ್ಶ ವ್ಯಕ್ತಿ ಅವರು. ರಾಮಾಯಣದಲ್ಲಿ ರಾಮನ ಬಗ್ಗೆ ಕೇಳಿದ್ಯಾ? ಕೇಳಿದೀನಿ ಸರ್. ಕಲಿಯುಗದಲ್ಲಿ ಮತ್ತೆ ಹುಟ್ಟಿರುವಂತ ರಾಜಾರಾಮ್ ಕಣಯ್ಯ ಅವರು. ಅವರು ಮನಸ್ಸು ಮಾಡಿದ್ರೆ ಅಲ್ಲಿ ಸ್ಟೇಷನ್ನು ಇರೋದಿಲ್ಲ, ಮತ್ತೆ ನೀನು ಇರೋದಿಲ್ಲ. ನೀನಲ್ಲಿ ಅವ್ರ ತಮ್ಮನ್ ಕೊಡಿದ್ರೆ ಆ ನೋವು ಅವರ ಎದೆಗೆ ತಲುಪುತ್ತೆ. ಅಷ್ಟು ಪ್ರೀತಿನಯ್ಯ ಅವ್ರಿಗೆ ಅವರ ಭಾವ ಮತ್ತೆ ಅವ್ರ ತಮ್ಮ ಅಂತಂದ್ರೆ. ಮೊದಲು ಅವ್ರಿಗೆ ಹೊಡೆಯೋದನ್ನ ನಿಲ್ಲಿಸಿ ಕಾನೂನಿನ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಿ ನಾಳೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ. ಮುಂದೆ ಆಗೋದನ್ನ ಅವರು ಅಲ್ಲೇ ನೋಡ್ಕೋತಾರೆ. ಮೊದಲು ಅವ್ರಿಗೆ ಸಾರಿ ಹೇಳು. ಸರಿ ಸರ್.
ಸಾರಿ ಕಣ್ರಿ. ಸರ್ ಹೇಳಿದ ಥರ ಮಾಡ್ತೀನಿ. ನೀವು ನಾಳೆ ಕೋರ್ಟ್ಗೆ ಬನ್ನಿ. ಸರಿ ಆಯ್ತು. ಸರ್, ನೀವು ಓದ್ಕೊಳ್ಳೋದಕ್ಕೆ ನಿಮ್ ತಂದೆಯವ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದು ಈ ರಾಜಾರಾಮ್ ಅವರೇ. ಈಗ ಉದ್ಯೋಗ ಬಂದ್ಮೇಲೆ ಅನಗಾದೇವಿಯವ್ರ ಹತ್ರ ದುಡ್ಡು ಇಸ್ಕೊಂಡು ರಾಜಾರಾಮ್ ಅವ್ರ ತಮ್ಮನ್ನ ಅರೆಸ್ಟ್ ಮಾಡಿದ್ದೀರಾ. ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಅಲ್ವೋ, ನೋಡ್ದ್ಯಾ? ಇಷ್ಟ ದಿನ ನಾವು ರಾಜಾರಾಮ್ ಅವ್ರನ್ನ ದೇವ್ರು ಅನ್ಕೊಂಡಿದ್ವಿ. ಅವರು ಹಾಗೆ ಕೂಡ ಹೊಲದಲ್ಲಿ ಶಿವಲಿಂಗ ಕಂಡ ಮೇಲೆ ತುಂಬಾ ಸಂತೋಷ ಪಟ್ಟು ದೇವಸ್ಥಾನ ಕಟ್ಸೋದಕ್ಕೆ 10 ಎಕರೆ ಕೊಡ್ತೀನಂದ್ರು. ತೀರಾ ಈಗ ನೋಡಿದ್ರೆ ದುಡ್ಡಿಗೆ ಆಸೆ ಪಟ್ಟು ಆ ಅನಗಾದೇವಿ ಅವ್ರಿಗೆ ಮಾರಿದ್ದಾರೆ. ಏನೇ ನಾವ್ ಕೇಳಿದ್ ನಿಜಾನಾ? ರಾಜಾರಾಮ್ ಅವರು ಆಸ್ತಿನ ಅವ್ರಿಗೆ ಬರ್ಕೊಟ್ಟಿದ್ದಾರೆ ಅಂತಾರೆ. ಸುಮ್ನಿರೆ, ರಾಜಾರಾಮ್ ಅವರು ದುಡ್ಡಿಗೆ ಆಸೆ ಪಡೋರಲ್ಲ. ರಾಜಾರಾಮ್ ಅವರು ಈ ತರ ದುಡ್ಡಿಗೆ ಯಾಕೆ ಆಸೆ ಪಟ್ರು? ದುಡ್ಡು ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ಇವನ್ ಕೈ ಚಾಚಿರ್ತಾನೆ, ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಊರ್ನೇ ಸ್ವಂತ ಮಾಡ್ಕೋಬೇಕು ಅಂತಿದ್ದ ಅನ್ಸುತ್ತೆ. ಏಯ್, ರಾಜಾರಾಮ್ ಅವ್ರ ಹತ್ರ ಮಾಡ್ತಾರ? ಇದು ತುಂಬಾ ಮೋಸ ಅಲ್ವಾ? ಯಾಕೆ ಮಾಡಿರಲ್ಲ? ಮಾಡಿರ್ತಾನೆ. ಇಲ್ಲ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸು ಅವ್ರ ಹತ್ರ ಹೇಗಿರುತ್ತೆ? ಎಷ್ಟು ದಿನ ಹೀಗೆ ಆಡ್ಕೊಂಡು ಬದುಕ್ತಾರೋ. ಅಣ್ಣ, ನನ್ಗನ್ಸುತ್ತೆ ಅವ್ರು ಖಂಡಿತವಾಗ್ಲೂ ಮಾರಿದ್ದಾರೆ ಅಣ್ಣ. ಅದಕ್ಕೆ ಬೇಕಾಗಿರೋ ಸಾಕ್ಷಿ ಎಲ್ಲ ಇದೆ. ಆ ಅನಗಾದೇವಿ ರಾಜಾರಾಮ್ ಅವ್ರನ್ನ ಕೊಂಡ್ಕೊಂಡಿದಾರಣ್ಣ.